नमः प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। शिवत्वं गुरुत्वं च शक्तित्वमेव त्वमेवासि माता पिता च त्वमेव त्वमेवासि बन्धुर्त्वमेवासि विद्या ಗತಿರ್ಮೇ ಮತಿರ್ದೇವಿ ಸರ್ವಂ ತ್ವಮೇವ. ಸಭೆಯನ್ನು ಅಲಂಕರಿಸಿರ್ತಕ್ಕಂಥ ಆದಿಚುಂಚನಗಿರಿ ಮಠದ ಪೀಠಾಧೀಶ್ವರರಾದ ನಮ್ಮ ಪರಮ ಮಿತ್ರರಾದ ಅತಿ ಪ್ರಿಯರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರೇ, ಇವತ್ತು ಈ ಮಠದ ಪೀಠಾರೋಹಣವನ್ನು ಮಾಡಿರ್ತಕ್ಕಂಥ ಶ್ರೀ 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 ಮಂಜುನಾಥ ಸ್ವಾಮೀಜಿಯವರೇ, ಮತ್ತು ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಇವತ್ತೆಂಥ ಸುದಿನ ನೋಡಿ. ಸೋಮಪ್ರದೋಷ, ಮಾಘ ಮಾಸ. ಸೋಮಪ್ರದೋಷದ ದಿನ ಈ ಸೋಪಾನವನ್ನು ಅಲಂಕರಿಸ್ತಾ ಇದ್ದಾರೆ ನಮ್ಮ ಮಂಜುನಾಥ ಸ್ವಾಮೀಜಿಯವರು. ಎಲ್ಲ ಕೂಡಿ ಬರಬೇಕು. ಅದು ಬಹಳ ದಿನದಿಂದ, ಇವಾಗ ಒಂದು 2-3 ವರ್ಷದಿಂದ ಹೇಳ್ತಾ ಇದ್ದರು. ಅದು ನೋಡಿ ಮುಂದಕ್ಕೆ ಹಾಕಿ ಆ ಕೊರೋನಾ ಬಂತು, ಇನ್ನೊಂದು ಬಂತು ಅಂತೆಲ್ಲ ಆಗಿ ಇವಾಗ ಕೊನೆಗೆ ಒಳ್ಳೆ ಮುಹೂರ್ತದಲ್ಲೇ ಆಗಿದೆ. ಒಂದು ಪೀಠಕ್ಕೆ ಅವರು ಬಂದಿರತಕ್ಕಂಥದ್ದು ಇಡೀ ಸಮುದಾಯದ ಭಾಗ್ಯ ಅಂತ ನೀವು ಭಾವಿಸ್ಬೇಕು. ಒಂದು ಮನೆಗೆ ಹೇಗೆ ಗೃಹಿಣಿ ಇಲ್ಲದಿದ್ದರೆ ಅಥವಾ ಮನೆಯ ಯಜಮಾನ ಇಲ್ಲದಿದ್ದರೆ ಹೆಂಗೆ ಇರ್ತದೋ ಹಾಗೆ ಒಂದು ಪೀಠದಲ್ಲಿ ಗುರುಗಳಿಲ್ಲದಿದ್ದರೆ ಅಷ್ಟೇ ಇದಾಗುತ್ತೆ. ಒಂದು ದೇಶಕ್ಕೆ ರಾಜ ಇಲ್ಲದಿದ್ದರೆ ಹೇಗೆ ದೇಶ ನಶಿಸ್ತೋ ಹಾಗೆ ಪೀಠಕ್ಕೆ ಗುರು ಇಲ್ಲದಿದ್ದರೂ ಆ ಸಮುದಾಯಕ್ಕೆ ಲಾಭ ಆಗೋದಿಲ್ಲ. ಇವತ್ತು ಇಡೀ ಸಮುದಾಯಕ್ಕೆ ಒಂದು ಒಳ್ಳೆಯ ಸುದಿನ, ಶುಭ ದಿನ, ಎಲ್ಲರೂ ಸಂತೋಷದಿಂದ ಆಚರಿಸ್ತಕ್ಕಂಥ ದಿನ. ಯಾಕೆಂದರೆ ಒಬ್ಬ ಧರ್ಮ ಗುರುಗಳು ನಿಮ್ಮ ಪೀಠವನ್ನು ಅಲಂಕರಣೆ ಮಾಡಿದ್ದಾರೆ. ನಾವು ಹಿಂದೆನೂ ಈ ಪೀಠಕ್ಕೆ ಬಂದಿದ್ದೀವಿ. ಇಲ್ಲಿ ಹಿಂದೆ ಪೀಠಾಧಿಪತಿರಾಗಿರ್ತಕ್ಕಂಥ ಮಹಾತ್ಮರು ಕೂಡ ಬಹಳ ಸರಳ ಹೃದಯದವರು, ಬಹಳ ಸ್ಪಂದನೆ ಇರ್ತಕ್ಕಂಥವರು, ಜನಗಳ ಮನೆಗಳ ಸ್ಪಂದಿಸ್ತಕ್ಕಂಥ ಒಂದು ಸ್ವಭಾವವನ್ನು ಇಟ್ಕೊಂಡಿದ್ದರು. ಅವರು ತ್ಯಾಗಿಗಳು ಆಗಿದ್ದರು, ಧ್ಯಾನಿಗಳಾಗಿದ್ದರು. ಹಾಗೆ ನಮ್ಮ ಈ ವರ್ತಮಾನ ಪೀಠವನ್ನು ಅಲಂಕರಿಸ್ತಕ್ಕಂಥ ಮಂಜುನಾಥ ಸ್ವಾಮೀಜಿಯವರು ವಿಶೇಷ ಏನಂದರೆ ಇವರು ಗಾನ ಬ್ರಹ್ಮ, ನಾದ ಬ್ರಹ್ಮದ ಉಪಾಸಕರು ಆಗಿದ್ದಾರೆ. ಅನ್ನಬ್ರಹ್ಮ, ಪ್ರಾಣಬ್ರಹ್ಮ, ನಾದಬ್ರಹ್ಮ ಇವೆಲ್ಲವನ್ನು ಉಪಾಸನೆ ಮಾಡ್ತಕ್ಕಂಥವ್ರೆ ಶ್ರೇಷ್ಠವಾದ ಯೋಗಿಗಳು ಅಂತ ಹೇಳ್ತಾರೆ. ಹಾಗಿದ್ದಾಗ ಅವರು ನೋಡಿ ನಾದಬ್ರಹ್ಮವನ್ನು ಉಪಾಸನೆ ಮಾಡಿ ಗಾನದ ರೂಪದಲ್ಲಿ 51 ಬೇರೆ ಬೇರೆ ರಾಗಗಳಲ್ಲಿ ಭಗವದ್ಗೀತೆಯನ್ನು ಹಾಡಿ ಜನರ ಮನಸ್ಸನ್ನು ಅಷ್ಟೆಲ್ಲ ಆತ್ಮರಂಜನೆ, ಮನೋರಂಜನೆ ಆಗೋದು ಎಲ್ಲರೂ ಮಾಡ್ತಾರೆ. ಆತ್ಮನಿಗೆ ಸಂತೋಷ ಉಂಟು ಮಾಡ್ತಕ್ಕಂಥದ್ದು ಜ್ಞಾನ ಕಲಿತ ಗಾನ. ಹಾಗೆ ಜ್ಞಾನ, ಗಾನ, ಧ್ಯಾನವನ್ನು ಒಳವಡಿಸ್ಕೊಂಡು ಸಮಾಜದ ಉದ್ಧಾರಕ್ಕಾಗಿ ಪರಿಶ್ರಮ ಮಾಡ್ತಾ ಬಂದಿದ್ದಾರೆ. ಇನ್ನೂ ಮಾಡಲಿಕ್ಕೆ ಅವ್ರಿಗೆ ಇನ್ನೂ ಬಹಳ ಒಂದು ವೇದಿಕೆ ಸಿಕ್ಕಂಗಾಗಿದೆ. ಅದರಿಂದ ಅವರಿಗೂ ನಮ್ಮ ತುಂಬ ಹೃತ್ಪೂರ್ವಕವಾದ ಶುಭಾಶಯಗಳು. ಇಡೀ ಸಮುದಾಯಕ್ಕೆ ನಮ್ಮ ಶುಭಾಶಯಗಳು. ಒಂದೊಂದು ಸಮುದಾಯ ಬಲಿಷ್ಠವಾಗಿದ್ದರೆ ಮಾತ್ರ ಎಲ್ಲ ಥರದಲ್ಲೂ ಏಳಿಗೆಗೆ ಸಾಧ್ಯ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಔದ್ಯೋಗಿಕ ರೀತಿಯಿಂದ ಎಲ್ಲ ಥರದಲ್ಲೂ ಒಂದು ಸಮಾಜದ ಏಳಿಗೆಗೆ ಸಮಾಜ ಬಲಿಷ್ಠವಾಗಿರಬೇಕು. ಆ ಸಮಾಜ ಬಲವಾಗಿರಬೇಕಿದ್ರೆ ಅದರ ಮುಖಂಡರು ಚೆನ್ನಾಗಿರಬೇಕು. ಚೆನ್ನಾಗಿರೋ ಮುಖಂಡರು ಬೇಕಿದ್ದರೆ ಒಳ್ಳೆ ಗುರುಗಳು ಬೇಕಾಗಿದೆ, ಪೀಠಾಧಿಪತಿಗಳು ಬೇಕಾಗಿದೆ. ಹಾಗಾಗಿ ಈ ಪೀಠವನ್ನು ಇವತ್ತು ಪುನಃ ಅಲಂಕರಣೆ ಮಾಡಿರ್ತಕ್ಕಂಥ ಸ್ವಾಮೀಜಿಯವರಿಗೆ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಎಲ್ಲ ಸಂತರು ಒಟ್ಟಿಗೆ ಇದ್ದೀವಿ. सब संतन का एक मत है कहते हैं. शिवाजी महाराज ने यहाँ आके इस पीठ का स्थापना करी 17वां शताब्दी में कि हिंदू धर्म को और यहाँ के जो क्षत्रिय समुदाय को बल मिले इस उद्देश्य से. और ये उद्देश्य और पूर्ण होता आया है. समय समय पर इसमें इस गादी पर
बहुत श्रेष्ठ संत जन, योगी जन यहाँ रह के सबको मार्गदर्शन देते हुए आए हैं। अब मंजुनाथ स्वामी जी ऐसे हमारे बहुत प्रिय, इनसे हमारा बहुत पुराना संपर्क है, बहुत सालों से हम जानते हैं और आपके लिए बहुत एक अत्युत्तम आचार्य मिले हैं। आप सब अभी मुझे पता है आप सबको आके महाराज जी को सम्मान करना है, ये सब आप उतावले हैं, आप करिए। अब हमारे पूज्य स्वामी जी निर्मलानंद जी, वो इतने सरल स्वभाव के हैं, जैसे कहते हैं ना दिया जलता है, दिया नहीं जलता, बत्ती जलती है। तेल जलता है, बत्ती जलता है, हमारे होते हैं कहते हैं दिया जलता है। ऐसे वो खुद बत्ती जैसे वो अपना प्रकाश से सबको उत्साहित करते रहते हैं। हर पीठ, हर कार्यक्रम में, हर जनांग के, हर समुदाय के व्यक्ति को वो प्रोत्साहन देते हुए आए। मुझे पता है कई लोगों को हिंदी भाषा में ज़्यादा अनुकूल पड़ता है ना, कितने लोगों को हिंदी अनुकूल पड़ता है, हाथ उठाइए यहाँ पर। हाँ, मुझे ऐसा लगा, इसलिए मैं कन्नड़ के साथ हिंदी भी, राज्य भाषा के साथ राष्ट्रभाषा भी, हमें दो चार शब्द कहने का मन कर रहा था। आप सब लोगों को मंगल हो, सबको बहुत बहुत आशीर्वाद, बहुत बहुत प्यार। ओम शांति।